ದೆಹಲಿ ಜಂತರ್ ಮಂತರ್ನಲ್ಲಿ ಏನಂತಂದ್ರೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ಜೊತೆಗೆ ಅವರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ಜೊತೆ ಯಾರ ಮಾತುಕತೆ ಕಳಿಸ್ಬೇಕು. ಅವ್ರದ್ದು ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ಲಲ್ಲ, ಹಿಂಗಾಗಿ ಅದು ಹೆಚ್ಚಾಗ್ತಾ ಇದೆ. ಯಾರು ಹೋಗ್ಬೇಕು ಅಲ್ಲಿ ಹೋಗಿ ಅವರ ಏನು ಮನವಿ ಏನದೆ ಕೇಳಿದ್ರೆ ಪರಿಹಾರ ಆಗ್ತಿದ್ದೀವಿ. ಯಾರು ಹೋಗದಿರೋದ್ರೆ ಇದು ಹಿಂದೆ ರೈತರ ಹತ್ರಲ್ಲ 1 ವರ್ಷ ಮಾಡಿದ್ರು ಅವರು. ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಹೋಗ್ತಿತ್ತು. ಇದು ಕೂಡ ಈಗ ಏನು ಕಾಲ ಮಿಂಚಿಲ್ಲ. ಈಗದು ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು ಅಲ್ಲ, ಅದು ಏನು ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನದು ಕೇಳಿದ್ರೆ ಗೊತ್ತಾಗಲ್ಲ. ಅದು ಒಂದೇ ಇರ್ಬೋದು, ಮತ್ತೇನಾರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು 10ಕ್ಕೆ ಬರ್ತದೆ ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟು. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕು ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ, ಅಲ್ಲ ಸೆಕೆಂಡ್ರಿ. ಅದು ಆಮ್ಯಾಗ ಅದು ಸೆಕೆಂಡ್ರಿ ಆದ್ಮೇಲೆ ಅವ್ರು ಹೋಗಿ ಕೇಳಬೇಕಲ್ಲ, ಎದ್ದು ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ದು, ಏನಾದ್ರು ಒಂದೇ ಅವ್ರದ್ದಿಲ್ಲ, ಬೇರೆ ಬೇರೆ ಡಿಮಾಂಡು ಕೂಡ ಇದೆ ಅವ್ರದ್ದು. ಇಲ್ಲ, ನಮ್ದು ಯಾವ ಸಪೋರ್ಟ್ ಇಲ್ಲ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರೆ. ವಿದ್ಯಾರ್ಥಿಗಳಿದ್ದಾರೆ ಅಥವಾ ಯಾರು ಪಾರ್ಟಿಗೆ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರೋ ಹೋಗ್ಬೇಕು, ಸ್ಪಂದನೆ ಮಾಡಬೇಕು, ಅಷ್ಟೇ ನಮ್ಮ ವಿನಂತಿ. ಸರ್, ಈಗ ದೆಹಲಿ ಜಂತರ್ ಮಂತರ್ನಲ್ಲಿ ಏನಂತಂದ್ರೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ಜೊತೆಗೆ ಅವರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ಜೊತೆ ಯಾರ ಮಾತುಕತೆ ಕಳಿಸ್ಬೇಕು. ಅವ್ರದ್ದು ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ಲಲ್ಲ, ಹಿಂಗಾಗಿ ಅದು ಹೆಚ್ಚಾಗ್ತಾ ಇದೆ. ಯಾರು ಹೋಗ್ಬೇಕು ಅಲ್ಲಿ ಹೋಗಿ ಅವರ ಏನು ಮನವಿ ಏನದೆ ಕೇಳಿದ್ರೆ ಪರಿಹಾರ ಆಗ್ತಿದ್ದೀವಿ. ಯಾರು ಹೋಗದಿರೋದ್ರೆ ಇದು ಹಿಂದೆ ರೈತರ ಹತ್ರಲ್ಲ 1 ವರ್ಷ ಮಾಡಿದ್ರು ಅವರು. ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಹೋಗ್ತಿತ್ತು. ಇದು ಕೂಡ ಈಗ ಏನು ಕಾಲ ಮಿಂಚಿಲ್ಲ. ಈಗದು ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು ಅಲ್ಲ, ಅದು ಏನು ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನದು ಕೇಳಿದ್ರೆ ಗೊತ್ತಾಗಲ್ಲ. ಅದು ಒಂದೇ ಇರ್ಬೋದು, ಮತ್ತೇನಾರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು 10ಕ್ಕೆ ಬರ್ತದೆ ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟು. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕು ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ, ಅಲ್ಲ ಸೆಕೆಂಡ್ರಿ. ಅದು ಆಮ್ಯಾಗ ಅದು ಸೆಕೆಂಡ್ರಿ ಆದ್ಮೇಲೆ ಅವ್ರು ಹೋಗಿ ಕೇಳಬೇಕಲ್ಲ, ಎದ್ದು ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ದು, ಏನಾದ್ರು ಒಂದೇ ಅವ್ರದ್ದಿಲ್ಲ, ಬೇರೆ ಬೇರೆ ಡಿಮಾಂಡು ಕೂಡ ಇದೆ ಅವ್ರದ್ದು. ಇಲ್ಲ, ನಮ್ದು ಯಾವ ಸಪೋರ್ಟ್ ಇಲ್ಲ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರೆ. ವಿದ್ಯಾರ್ಥಿಗಳಿದ್ದಾರೆ ಅಥವಾ ಯಾರು ಪಾರ್ಟಿಗೆ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರೋ ಹೋಗ್ಬೇಕು, ಸ್ಪಂದನೆ ಮಾಡಬೇಕು, ಅಷ್ಟೇ ನಮ್ಮ ವಿನಂತಿ.